ಈ ಚಳಿನಲ್ಲಿ ಹೆಣ್ಮಕ್ಳು ಕುಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಟೈಟ್ ಶೆಡ್ಯೂಲ್ ಇದೆ, ನಾವು ಬಂದು ಮನವಿ ಕೊಡ್ಬೇಕು ಅವ್ರಿಗೆ. ಅಲ್ಲ ಬೆಳಗ್ಗೆ ಬರಲಿ ಅಂತ ಹೇಳ್ತಾರೆ, ನಮ್ಗೆ ಹೊಟ್ಟೆ ನೋವಂಗಿದೆ, ನಮ್ಮ ಹಸ್ಬಂದಿದೆ ಸರ್. ಅಲ್ಲಲ್ಲ ಸರ್ ಸುಲಿಬೇನವ್ರೆ, ನಾನು ಅಂದಾಗ ಇದು ನೀವು ಇರೋಕ್ ಸಾಧ್ಯವಾದ, ನಾನು ಹಿರಿಯಂತವ್ರು ಹೇಳಿದ್ರೆ ಇರೋಕ್ ಸಾಧ್ಯವೇನೋ ಅಂತ ಕೇಳಿದೆ. ನಾವು ಹೋಗಲ್ಲ ಅಂತ ಹೇಳಿದ್ರೆ ಅದರಿಂದ ನಾವು ಅದನ್ನ ಒತ್ತಾಯ ಮಾಡಿರ್ತಿಲ್ಲ. ಡಿಸಿಗೆ ಗೊತ್ತ, ಹೆಣ್ಮಕ್ಳು ಅಲ್ಲರಿ ಅವ್ರ ಮಕ್ಕಳು, ಅವ್ರ ಹೆಂಡತಿನ, ಅವ್ರ ಸಾಯಿನೋ, ಅವರ ಹೆಣ್ಮಕ್ಳುಗಳು ಈ ತರ ಇಲ್ಲೆಲ್ಲ ಕೂತಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರು ಅಧಿಕಾರಿಗಳು. ಈಗ ಪೊಲೀಸರು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ 15 ಸೆನ್ಸಿಬಲ್ ಆಗ್ಬಿಟ್ರೆ ಹೆಂಗೆ? ಯಾವ ರಕ್ಷಣೆ ಇದೆ ಇಲ್ಲಿ? ಇಲ್ಲೆಲ್ಲ ಇಂಥ ಇದರಲ್ಲಿ ಕಾಲಕ್ಕೆ ಇಷ್ಟೆಲ್ಲ ಹೆಣ್ಮಕ್ಳು ಹಿಂಗೆ ಕೂರ್ತಿದ್ದಾರೆ, ಹಿಂಗೆ ಕೊಟ್ಟುಗಳು ಇರೋದ್ರಿಂದ ಎಂತ ಅರ್ಜಿದೆ ಅವ್ರಿಗೆ ಅಂತ ಅರ್ಥ ಆಗ್ಬಾರ್ದು ಅವ್ರಿಗೆ. ಅಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ಬೇಕಾದ್ರೆ SP ಕಮಿಷನರ್ ಏನ್ ಮಾಡ್ತಿದ್ದಾರೆ? ಇಲ್ಲಿ ಲೋಕಲ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳೆಲ್ಲ ಎಲ್ಲರೂ ಆಯ್ತಾ? ನಾವು ಅವ್ರಿಗೆ ಹೇಳಿದ್ದೀವಿ, ಅವರು ಹೆಣ್ಮಕ್ಳೆಲ್ಲ ಹೋಯ್ತಾರೆ ಅಂದರು. ಆಯ್ತಾ? ಇಲ್ಲೇನು ಯಾರೇನು ಇದು ಮಾಡಿಲ್ಲ, ಎಲ್ಲ ನಾವು ಮಾಡ್ತಾ ಇದ್ದೀವಿ ಸರ್. ನೀವು ದಯವಿಟ್ಟು ಬಾಯಿಗೆ ಬಂದಂಗೆ ಬೈಯತ್ತ ದಯವಿಟ್ಟು ನಿಲ್ಲಿಸಿ. ಶಿವಕುಮಾರ್ ಅಂತ ಹೇಳಿ ಹೇಳಿ. ಅಲ್ಲ ನೀವು ಬೈರಿ, ನೀವು ಕೇಳಿ. ನೀವೇನು ನಾನಲ್ಲ, ನಾವು ರಕ್ಷಣೆ ಕೊಡಬೇಕು, ರಕ್ಷಣೆ ಮಾಡ್ಕೊಂಡಿದ್ದೀವಿ. ನೀವು ಕೇಳಬೇಕಾಗಿದ್ರೆ ನೀವು ಮತ್ತೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ. ನಾನು ಮಾಡಿದ್ದೀನಿ, ನಾನು ಬಂದಿದ್ದೀನಿ, ಇದ್ದೀನಿ. ಏನ್ರಿ ಕಾಯ್ಕೊಂಡು ಜಗಳಕ್ಕೆ ಬರ್ತಾ ಇಲ್ಲ ಸರ್. ದಯವಿಟ್ಟು ನೀವು ರಕ್ಷಣೆ ಕೇಳಿ. ಅಲ್ಲಲ್ಲ ಹೆಂಗೆ ಮಾತಾಡೋದು ಬೇಡ, ಬೇಡ ಸ್ವಾಮಿ. ಇನ್ಸ್ಪೆಕ್ಟರ್ ರೌಡಿಸರ್ ಭಾಷೆ ಬೇಡ ಸ್ವಾಮಿ. ಸರಿ, ಬಿಹೇವ್ ಲೈಕ್ ಎನ್ ಆಫೀಸರ್, ಬಿಹೇವ್ ಲೈಕ್ ಎನ್ ಆಫೀಸರ್. ಅದೇ ರೀತಿ ಫ್ರಮ್ ಮೈ ಸೈಡ್ ಎನಿಥಿಂಗ್ ಅನ್ಕಾನ್ಸ್ಟಿಟ್ಯೂಷನಲ್ ಏನಾರು ಬಂದಿದ್ಯಾ? ಎನಿಥಿಂಗ್ ಅನ್ಕಾನ್ಸ್ಟಿಟ್ಯೂಷನಲ್ ಬಂದಿ ಬಾಯಿ ಬಂದು ಮಾತಾಡಬೇಡಿ ಅಂತಿದ್ರಿ. ನೀವು ಏನ್ ಮಾತಾಡ್ಬೇಡಿ ಹೇಳಿ ಇನ್ಸ್ಪೆಕ್ಟ್ರೆ. ನಾನೇನಾದ್ರೂ ಅಸಂವಿಧಾನಿಕವಾಗಿ ಬರ್ದೆ ಅವ್ರನ್ನ ಕೇಳದೆ ಇದ್ರೆ ಏನ್ ಹೇಳಿದೆ ಹೇಳಿ? ಈಗ ನಾನು ಇನ್ಸ್ಪೆಕ್ಟ್ರೆ ನಾನು ಏನ್ ಹೇಳಿದೆ ಹೇಳಿ? ಇದು ಡಿಸ್ಟ್ರಿಕ್ಟ್ ನೋಡಿ, ನಾನು ಕೇಳಿ ಕೇಳಿ ಮಾತಾಡ್ಬೇಡಿ. ಪೊಲೀಸ್ ಹಿಂದೆ ಇದ್ರು, ನಾನ್ ಬಂದು ಕೂತಿದ್ದೀನಿ ನಿನ್ನೆಯಿಂದ. ಅಲ್ಲ ಸರಿಯೇ, ನಾನು ಏನ್ ಹೇಳಿದೆ ಹೇಳಿ? ಅಲ್ಲ ನೀವು ಸಂದರ್ಭ ನೋಡ್ಕೊಂಡು ಜಗಳ ಮಾಡಕ್ ಬರ್ತಾ ಇದ್ದೀರಲ್ಲ, ಬಾಯಿ ಬಂದಾಗ ಏನ್ ಹೇಳಿದ್ರಲ್ಲ ಇವ್ರು ಕೇಳಿದ್ರೆ ಮೊನ್ನೆ ಕೆಲಸ ಮಾಡ್ತಾಗ ಇವ್ರು ಕರೆದಿ ದಯವಿಟ್ಟು ಡಿಸಿಗೆ ಕರ್ಕೊಂಡೋಗಿ ಮಾಡಿಸಿ. ನಾನು ಏನ್ ಹೇಳಿದೆ? ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಮಿಷನರ್ ಡಿಸ್ಟ್ರಿಕ್ಟ್ ತಿಳಿಸಿದ್ದೀನಿ ಸರ್. ನಾನು ಅಷ್ಟನ್ನು ಕೇಳಿ ಸಂದರ್ಭ ನೋಡ್ಕೊಂಡು ಬಾಯಿ ನಾನು ಎನಿಥಿಂಗ್ ಬಾಯಿ ಬಂದಾಗ ಏನ್ ಮಾತಾಡ್ತಿದ್ದೀನಿ? ನೀವೇನ್ ಮಾಡಿದ್ರಿ, ಮಾಡಿದ್ರು ಅಂತ ನಾನು ಹೇಳಿ ಅವ್ರನ್ನೇ ಕೇಳಿದೆ. ನೀವೇ ಬಂದು ನಂಗೆ ಉತ್ತರ ಹೇಳ್ರಿ, ನನಗೆಲ್ಲ ಈ ಸಭೆಗೆ ಹೇಳ್ರಿ. ಡೋಂಟ್ ಥಿಂಕ್ ದಟ್ ಅಲ್ಲಲ್ಲ, ನಾನು ನೀವು ಯಾರು ಎಬೋದಿಲ್ಲ ಅಲ್ಲ, ಮತ್ತು ಲಾ ನಿಮ್ ಕೈಲೂ ಇಲ್ಲ, ನನ್ನ ಕೈಲೂ ಇಲ್ಲ. ಯಾರ ಕೈಲೂ ಇಲ್ಲ. ಯು ಆರ್ ಎನ್ ಎಂಪ್ಲಾಯಿ ಟು ಎಕ್ಸಿಕ್ಯೂಟ್ ದಿ ಲಾ, ಕಾನ್ಸ್ಟಿಟ್ಯೂಷನ್. ಆದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀವಿ ಅಂತ ನಮ್ಮಲ್ಲಿ ಜೋರ್ ಮಾಡಬೇಡ್ರಿ. ಅದನ್ನ ಇವಾಗ ಏನು ಮಾಡಿಲ್ಲ ಸರ್, ನನ್ನ ಕರ್ತ ಕೇಳಿ ಹಿಂಗಿದೆ ಸರ್. ನಾನು ಕರ್ಸ್ಕೊಳಕ್ ನಾನು ಯಾವ ಅಥಾರಿಟಿ? ನಾನು ಸರ್ ಕೇಳಿ ಕೇಳಿ ಅವ್ರಿಗೆ ಕೇಳಿದೆ. ಪೊಲೀಸರು ರಾತ್ರಿ 12 ಗಂಟೆ ಕೊಟ್ಟಿದ್ದೀನಿ ಕೇಳಿ ಇವ್ರನ್ನೇ. ರಾತ್ರಿ 12 ಗಂಟೆವರೆಗೂ ಏನಪ್ಪ ಜವಾಬ್ದಾರಿಯ ಭಾಗವಾಗಿ ಕೊಡ್ತಿದ್ದೀರಿ. ನಾವು ಬಗೆಹರಿಸಬೇಕು ಅನ್ಬಿಟ್ಟೆ ಸರ್. ನಾನು ಇವ್ರನ್ನ ಕೇಳಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತೀವಿ ಅಂತ ಹೇಳಿದೆ. ಆಮೇಲೆ ಬಾಯಿಗೆ ಬಂದಂಗೆ ನೀವು ಸಿಟ್ಟಲ್ಲಿ ನನಗೆ ಬಾಯಿಗೆ ಬಂದಂಗೆ ಮಾತಾಡೋದ್ರಿ ಅಂತ ಮಾತಾಡಬಾರ್ದು ಅಂತ ಹೇಳಿದೆ. ಬಾಯಿಗೆ ಬಂದಂಗೆ ಏನ್ ಮಾತಾಡ್ದೆ? ಬಾಯಿಗೆ ಬಂದಂಗಲ್ಲ ಸರ್. ಏನು ಮಾಡಲೇ ಇಲ್ಲ, ಏನು ಮಾಡಲಿಲ್ಲ, ನೀವೇನು ಮಾಡಿಲ್ಲ. ಬೇಜಾರಾಯ್ತು. ಜಿಲ್ಲಾಡಳಿತ ಏನೋ ಮಾಡಿಲ್ಲ ಅಂತ ಹೇಳ್ತಿರೋದು. ಇದನ್ನ ಈ ಹೆಣ್ಮಕ್ಳು ಈಗ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಮ ಮೇಲಧಿಕಾರಿ ಸರ್ ADCಗೆ ಮಾತಾಡಿಸ್ದೆ. ಕೇಳಿ, ನಾನು ನಿನ್ನೆಯಿಂದ ADCಗೆ ತಗೊಂಡೆ.
DC ಸಾಹೇಬ್ರಿಗೆ ಟ್ರೈನ್ ಮಾಡಿಸಿಸ್ತೆ. ಇವ್ರನ್ನ ಕೇಳಿ, ಬೆಳಗ್ಗೆಯಿಂದ 100 ಫೋನ್ ಮಾಡಿದ್ದೀನಿ ಸರ್, ದಯವಿಟ್ಟು ಕರ್ಕೊಂಡು ಬನ್ನಿ, ಅವ್ರು ಬಗೆಹರಿಸಿ. ಮೊನ್ನೆ ಅಲ್ಲ ಸರ್, ಕೇಳಿ, ಮೊನ್ನೆ ದಿನ ಇವ್ರಿಗೆ ಮಾತಾಡಿಸಿ ದಯವಿಟ್ಟು ನೀವು ಕರ್ಕೊಂಡೋಗಿ DC ಸಾಹೇಬ್ ಬರ್ತೀನಿ, ಬಂದು ಮಾಡೋದು ಬೇಡ ಪಾಪ, 2-3 ಸಾರಿ ಬಂದಿದ್ದಾರೆ, ಅವರೆಲ್ಲ ಹೆಣ್ಮಕ್ಳು ಇರ್ತಾರೆ, ಇಲ್ಲಿ ಬಂದು ಪಾಪ ಅವ್ರಿಗೆ ಟಾಯ್ಲೆಟ್ಗೆ ಅದಕ್ಕೆಲ್ಲ ನೀರು ಆಗಲ್ಲ, ಏನು ಸಿಗಲ್ಲ, ದಯವಿಟ್ಟು ನೀವು ಅಲ್ಲೇ ಬಗೆಹರಿಸಿ ಅಂತ ಹೇಳಿ ನಾನು ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಮಾಡಿ ಅಂತ. ಬಸವರಾಜು, ನೀವು ಕರ್ಕೊಂಡು ಹೋಗ್ಬೇಕು ಸರ್, ನೀವು ಕೇಳಿ ಫ್ಯಾಕ್ಟ್ರಿ ಹತ್ರ ಹೋಗೋ ಬದಲು DC ಸಾಹೇಬ್ ಹತ್ರ ಕರ್ಕೊಂಡು ಹೋಗಿದ್ರೆ ಫ್ಯಾಕ್ಟ್ರಿ ಅವರು ನಿಮ್ಗೆ ಇದು ಮಾಡಲ್ಲ ಅಂದ್ರೆ ಸರ್ ನಾವು DC ಹತ್ರನೇ ಹೋಗೋದೇ ಬೇಕಿಲ್ಲ. DC ಒಬ್ಬರು ಜಿಲ್ಲಾಧಿಕಾರಿ ಮಾತಾ ಕೇಳದೆ ಜಿಲ್ಲಾಧಿಕಾರಿ ಇದಕ್ಕೆ ಸಹ ರಕ್ಷೆ ಅದಕ್ಕೆ ಅಂತ ಅವ್ರು